ನಮಸ್ತೆ, ನಾನು ಕವಿತಾ. ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿಯ ಇಂದಿನ ಮುಖ್ಯಾಂಶಗಳು. ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಸಂತ್ರಸ್ತೆ ಮಹಿಳೆಯಿಂದ ದೂರು ದಾಖಲು. ಡಿಸೆಂಬರ್ನಲ್ಲೇ ಸಿಎಂ ವಿರುದ್ಧ ರಾಜಭವನಕ್ಕೆ ದೂರು. ಕೈಕೊಟ್ಟಿದ್ದ ಗುಪ್ತಾಚಾರ. ಹೈಕಮಾಂಡ್ ಕಳವಳ. ಏಕಾಏಕಿ ಪೆಟ್ರೋಲಿಂಗ್ ಬೋಟಿನಲ್ಲಿ ಬಂದ ನೌಕಾದಳ ಸಿಬ್ಬಂದಿ. ಮೀನುಗಾರರಿಗೆ ಬಲೆ ಎಳೆದು ಹಾನಿ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಜಿಲ್ಲೆಗಳಲ್ಲಿ ಅಳವಡಿಕೆ. ಹಲವು ಸಮಸ್ಯೆ. ಮಡಿಕೇರಿಯಲ್ಲಿ ಅರ್ಧದಷ್ಟು ವಾಹನಗಳು ನೋಂದಣಿಗೆ ಬರೆ. ಆರ್ ಅಶೋಕ್ ಮೇಲೆ ಪೊಲೀಸ್ ಎಫ್ಐಆರ್. ಇದು ಹೇಡಿತನದ ಪರಮಾವಧಿ. ಗೊಡ್ಡು ಬೆದರಿಕೆಗಳಿಗೆ ಹೆದರುವುದಿಲ್ಲ ಎಂದ ವಿಪಕ್ಷ ನಾಯಕ. ರಾಜ್ಯಪಾಲರ ವಿರುದ್ಧ ಸಮರ ಸಾರಿದ ಸಿದ್ದರಾಮಯ್ಯ. ಗೆಹ್ಲೋಟ್ ಅಧಿಕಾರವನ್ನೇ ಮೊಟಕುಗೊಳಿಸಲು ಪ್ಲಾನ್. ಬಂಗಾರದ ಗ್ರಾಹಕರಿಗೆ ಸಿಹಿ ಸುದ್ದಿ. ಚಿನ್ನದ ದರದಲ್ಲಿ ಸತತ 3ನೇ ದಿನ ಭಾರೀ ಇಳಿಕೆ. ಇಂದಿನ ಚಿನ್ನದ ಬೆಲೆ ಗ್ರಾಹಕರ ಮುಖದಲ್ಲಿ ಸಂತಸ ತರಿಸುತ್ತಿದೆ. ಒಂದು ದೇಶ ಒಂದು ಚುನಾವಣೆ. ವಿಧಾನಸಭೆ, ಲೋಕಸಭೆ ಚುನಾವಣೆ ಏಕಕಾಲದಲ್ಲಿ. ಈ ಮಾದರಿಯಲ್ಲಿ 4 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತಿದೆ. ವಿಜಯ ಭಾಸ್ಕರ್ ಅವರ ನೆನಪಿನಂಗಳಕ್ಕಿಳಿದ ಟಿಎಸ್ ನಾಗಾಭರಣ. ದೇಶ ಕಂಡ ಮೇರು ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಎಂದು ಅವರ ಜೊತೆಗಿನ ಒಡನಾಟವನ್ನು ಸ್ಮರಿಸಿಕೊಂಡಿದ್ದಾರೆ. ನಾನು ಕನ್ನಡ ಸಿನಿಮಾದಲ್ಲಿ ನಟಿಸೋಕೆ ಸಿದ್ಧ ಎಂದಿದ್ದಾರೆ ತಮಿಳು ನಟ ಎಂ ಶಶಿಕುಮಾರ್. ಇತ್ತೀಚೆಗೆ ಸಂದರ್ಶನದಲ್ಲಿ ಮಾತನಾಡಿದ್ದು ಕನ್ನಡ ಸಿನಿಮಾ ಮೇಲಿನ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ.